ಹಾಯ್ ಫ್ರೆಂಡ್ಸ್, ಈ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಒಂಥರ ಆಯುರ್ವೇದಿಕ್ ಮೆಡಿಸನ್ ಅಂತಲೇ ಹೇಳ್ಬೋದು. ಇದರಿಂದ ಸಾಂಬಾರು, ಪಲ್ಯಗಳು, ದಾಲು ಹಾಗೆಯೇ ಹಲವಾರು ರೀತಿಯಾದಂತಹ ಅಡುಗೆಗಳನ್ನ ಮಾಡ್ತಾರೆ. ಬಟ್ ಈ ಥರ ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ರವೆ ರೊಟ್ಟಿಯನ್ನು ಮಾಡಿ ನೋಡಿ, ಸಕ್ಕ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪನ್ನು ಆದಷ್ಟು ತಿನ್ನೋದು ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಬಟ್ ಇದಿಷ್ಟನ್ನು ನಾನು ಹಾಕೋದಿಲ್ಲ, ಎಷ್ಟು ಬೇಕಾಗುತ್ತೆ ಮನೆಗೆ ನೋಡ್ಕೊಳ್ಳಿ. ಇದನ್ನು ಎಲೆಗಳನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಒಂದು ಇಡಿಯಷ್ಟು ಎಲೆಗಳನ್ನು ಬಿಡಿಸ್ಕೊಂಡಿದ್ದೀನಿ, ಹೂವು ಮತ್ತು ಮೊಗ್ಗು ಸಮೇತನೇ ಬಿಡಿಸ್ಕೊಂಡಿದ್ದೀನಿ. ಈಗ ಈ ಸೊಪ್ಪನ್ನು ತೊಳೆಯೋದಕ್ಕೋಸ್ಕರ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಈ ಸೊಪ್ಪನ್ನು ಒಂದು 5 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಯಾಕೆಂದರೆ ಸೊಪ್ಪಲ್ಲಿ ನಮಗೆ ಕಾಣಿಸ್ತಾ ಇರೋ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ಇದ್ದರೆ, ಹುಳುಗಳೇನಾದರೂ ಇದ್ದರೆ ಸತ್ತೋಗುತ್ತೆ ಅಂತೇಳಿ ಈ ಥರ ಒಂದು ಬಿಸಿನೀರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ಸಾಕು. ಬಿಸಿ ಮಾಡಬೇಕು, ಕುದಿಸ್ಬೇಕು ಅಂತ ಏನಿಲ್ಲ. ಫಸ್ಟೇ ಬಿಸಿನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಈ ಥರ ನೆನೆಸಿಟ್ಬಿಡಿ. ಯಾವುದಾದ್ರೂ ಹುಳುಗಳೇನಾದರೂ ಇತ್ತು ಅಂದರೆ ಸತ್ತೋಗ್ಬಿಡುತ್ತೆ. ಈಗ ಇದು ರೊಟ್ಟಿ ಮಿಕ್ಸಿಗೆ ಏನು ಬೇಕು ಅಂದರೆ, ನಾನಿಲ್ಲಿ 1 ಬೌಲ್ ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಲ್ವ, ಅದನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡ ಬೌಲಲ್ಲಿ 1 ಬೌಲ್ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಈಗ ಅದಕ್ಕೆ ನೋಡಿ, ಒಂದು 5 ನಿಮಿಷ ಈ ನುಗ್ಗೆ ಸೊಪ್ಪನ್ನು ಬಿಸಿನೀರಲ್ಲಿ ಹಾಕಿ ತೆಗ್ದಿದ್ನಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 2 ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆಯೇ ಸ್ವಲ್ಪ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬೌಲು ಮೊಸರನ್ನು ಹಾಕ್ಕೊಂಡು ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಹಾಫ್ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ನೋಡಿ ಕಲಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ, ಯಾಕೆಂದರೆ ಇದು ರವೆ ಎಲ್ಲ ನೆಂದ ಮೇಲೆ ಹಿಟ್ಟು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರನ್ನು ಅಥವಾ ಮೊಸರನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಕಲಿಸ್ಕೊಳ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ ನೋಡಿ. ಈ ಹದಕ್ಕೆ ಹಿಟ್ಟನ್ನು ನೀವು ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನು ಏನು ನೆನೆಸ್ಬೇಕು ಅಂತ ಏನಿಲ್ಲ, ನೀವು ಈ ಥರ ಕಲಸಿದ ತಕ್ಷಣವೇ ಮಾಡ್ಬೋದು. ಬಟ್ ಇದನ್ನು ಕಲಸಿಟ್ಬಿಟ್ಟು ನೀವು ಚಟ್ನಿನೋ ಅಥವಾ ಇದಕ್ಕೇನಾದರೂ ಕರಿ ಮಾಡ್ಕೊಳ್ತೀವಿ ಅನ್ನೋಷ್ಟರಲ್ಲಿ ಒಂದು 5 ನಿಮಿಷ ನೆನ್ಕೊಂಡ್ರೂ ಸಾಕು. ನಾನೀಗ ನೋಡಿ ಆ ಹದಕ್ಕೆ ನಾನು ಹಿಟ್ಟನ್ನು ನೆನೆಸಿಟ್ಟಿದ್ದೀನಿ. ಈಗ ನೆನೆಸಿಟ್ಬಿಟ್ಟು ಒಂದು ಚಟ್ನಿಯನ್ನು ಮಾಡ್ಕೊಳ್ತೀನಿ. ಮಾಡ್ಕೊಂಡು ಒಂದು 5 ನಿಮಿಷ ಆಗುತ್ತಲ್ವ, 5 ನಿಮಿಷ ಆದಮೇಲೆ ನೋಡ್ಬೋದು ಸ್ವಲ್ಪ ಗಟ್ಟಿಯಾಗಿದೆ. ರವೆ ಎಲ್ಲ ತುಂಬ ನೆನ್ಕೊಂಡಿದೆ, ಒಂದು 5 ನಿಮಿಷ ನೆನೆಸಿರೋದ್ರಿಂದ ನೆನ್ಕೊಂಡಿದೆ. ಈಗ ಇದನ್ನು ನಾನು ನೋಡಿ ಈ ಥರ ಆಗಿದೆಯಲ್ಲ, ಸಾಕು. ನಿಮಗೆ ಇಲ್ಲಿ ತುಂಬ ತೆಳು ಆಯಿತು ಅಂದರೆ ಸ್ವಲ್ಪ ರವೆಯನ್ನು ನೀವು ಸೇರಿಸ್ಕೊಳ್ಬೋದು. ಈಗ ಒಂದು ಬಟರ್ ಪೇಪರನ್ನು ತೊಗೊಂಡು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನೀಟಾಗಿ ಬಿಡುತ್ತೆ ರೊಟ್ಟಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ. ನೀವು ಬಟರ್ ಪೇಪರ್ ಇಲ್ಲ ಅಂತಂದರೆ ಬಾಳೆ ಎಲೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಹೀಗೆ ಹಿಟ್ಟನ್ನು ತೊಗೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ಕೈಯಲ್ಲೇ ತಟ್ಕೊಂಬಿಡಿ. ಕೈಯಲ್ಲಿ ತಟ್ಟೋದ್ರಿಂದನೂ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಈ ಥರ ಹಸಿ ಹಿಟ್ಟನ್ನು ಕಲಿಸ್ಕೊಳ್ಳಲ್ಲ ಅಂದರೆ ಗ್ಯಾಸ್ ಮೇಲೆ ಸ್ವಲ್ಪ ನೀರನ್ನೇ ಬಿಸಿ ಮಾಡಿಕೊಂಡು ಫಸ್ಟೇ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಕೂಡ ನೀವು ಲಟ್ಟಿಸ್ಕೊಳ್ಬೋದು. ಬಟ್ ಹಿಂಗೆ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು ಕೈಯಲ್ಲೇ. ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗು ಲಟ್ಟಿಸ್ಕೊಳ್ಳಿ. ಕೈಗೆ ಏನಾದರೂ ಅಂಟುತ್ತಿದೆ ಅಂದರೆ ಸ್ವಲ್ಪ ನೀರು ಅಥವಾ ಎಣ್ಣೆನೇನಾದರೂ ಹಚ್ಕೊಂಡು ನೀವು ರೊಟ್ಟಿಯನ್ನು ತಟ್ಕೋಬೋದು. ಈ ಕಡೆ ತವ ಕಾದಿದೆ. ಈಗ ಕಾದಿರೋ ತವಾಗೆ ಇದನ್ನು ಹಾಕ್ಬಿಟ್ಟು ಒಂದ್ಸರಿ ಹಿಂಗೆ ಮೇಲ್ಗಡೆ ತಟ್ಕೊಂಬಿಡಿ. ಈಸಿಯಾಗಿ ಬೀಳುತ್ತೆ ರೊಟ್ಟಿ ತವ ಮೇಲೆ. ತೊಗೊಂಡು ಈ ಥರ ತೆಗೆದುಬಿಡಿ. ನೋಡಿ, ನೋಡ್ತಿದ್ರೇ ಕಲರ್ಫುಲ್ಲಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ರವೆ, ಮೊಸರು ಹಾಗೆ ಈ ನುಗ್ಗೆ ಸೊಪ್ಪನ್ನೆಲ್ಲ ಹಾಕಿರ್ತೀವಲ್ವ, ತುಂಬಾ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ. ಈಗ ಒಂದು 2 ನಿಮಿಷ ಆದಮೇಲೆ ಈ ಥರ 2 ಸೈಡು ನೀವು ಮಡ್ಚಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಲ್ಲಿ ಇದ್ಬಿಟ್ರೆ ಸೀದೋಗ್ಬಿಡುತ್ತೆ, ರೊಟ್ಟಿ ಬೇಗ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಯಾವುದೇ ಕರಿನಾದರೂ ಮಾಡ್ಕೊಳ್ಬೋದು, ಇಲ್ಲ ಚಟ್ನಿನಾದರೂ ಮಾಡ್ಕೊಳ್ಬೋದು. ಯಾವ ಥರದ್ದಾದರೂ ಕೂಡ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದರಿಂದ ನಿಜವಾಗ್ಲೂ ಈ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಮ ಕೂದಲು ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಸ್ಕಿನ್ಗೂ ಒಳ್ಳೆಯದು, ಮತ್ತು ಕಣ್ಣಿಗೂ ಒಳ್ಳೆಯದು. ಯಾವುದಾದ್ರೂ ಸ್ಟಮಕ್ ಇನ್ಫೆಕ್ಷನ್ ಏನಾದರೂ ಇದ್ದರೂ ಕೂಡ ಇದರಿಂದ ಸ್ವಲ್ಪ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆಯದು. ಇದ್ರು ಚಟ್ನಿ ಪುಡಿಗಳು ಹಾಗೆ ಹಲವಾರು ರೀತಿಯಾಗಿ ಸಾಂಬಾರು ಅದನ್ನೆಲ್ಲ ಮಾಡ್ತಾರೆ. ಬಟ್ ಈ ಥರನೂ ಕೂಡ ರೊಟ್ಟಿಯಲ್ಲೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನಕ್ಕೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಹೊತ್ತೇನಾದರೂ ನೀವು ಅರ್ಜೆಂಟಲ್ಲಿ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತಿದ್ರೆ ಈ ಥರ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲೇ ಇದನ್ನು ನೀವು ಮಾಡ್ಕೊಂಬಿಡ್ಬೋದು. ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಈ ರೊಟ್ಟಿ ಅಂತಲೇ ಹೇಳ್ಬೋದು. ಬೇಕು ಅಂದರೆ ನೀವು ಇದಕ್ಕೆ ಯಾವ್ದಾದ್ರು ತರಕಾರಿಗಳನ್ನು, ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು. ನಿಮಗೆ ಬಿಟ್ಟಿದ್ದು ಯಾವ ತರಕಾರಿ ಕೂಡ ನೀವು
ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ನಾನೇನು ಹಾಕಿಲ್ಲ, ಬರೀ ಈರುಳ್ಳಿ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಬೇಕು ಅಂದರೆ ನೀವೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ರೊಟ್ಟಿಯನ್ನು ಮಾಡ್ಕೊಳ್ಬೋದು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ರೊಟ್ಟಿ ರೆಡಿಯಾಗಿದೆ ಅಂಥೇಳಿ. ಈಗ ಎಲ್ಲ ರೊಟ್ಟಿಗಳು ಕೂಡ ರೆಡಿಯಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಂಥೇಳಿ. ಅಷ್ಟೇ ಸಾಫ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ, ಇಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ ಹೇಳ್ಬಿಟ್ಟು. ನೋಡಿ ತುಂಬಾ ಸಾಫ್ಟಾಗಿದೆ. ಈವನ್ ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ಇದೇ ಸಾಫ್ಟ್ನೆಸ್ ಇರುತ್ತೆ. ನಾನು ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ, ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಂಡಿದ್ದೆ. ತೆಂಗಿನಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕರಿಯಲ್ಲಾದರೂ ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.